ದ್ವೇಷ ಬೇಡವೇ ಬೇಡ, ಪ್ರೀತಿಯೇ ಬದುಕೆಂದ ಯುವತಿ. ಸೌಹಾರ್ದ ಸಾರಿದ ಹಿಂದೂ ಯುವತಿಯ ಇಫ್ತಾರ್ ಕೂಟ. ಭಲೆ ಭೇಷ್ ನೇಹ, ಇದುವೇ ಈ ಹೊತ್ತಿನ ವಿಶೇಷ. ನಾನು ಶಂಶೀರ್ ಬುಡೋಳಿ. ದ್ವೇಷ ದ್ವೇಷ ದ್ವೇಷ, ಎಲ್ಲೂ ನೋಡಿದರೂ ಸಂಘರ್ಷದ ವಾತಾವರಣದೇ ಕಾರುಬಾರು. ನಮ್ಮ ಸಮಾಜದಲ್ಲಿ ಈ ದ್ವೇಷಕ್ಕೆ ಕೊಡುವಂತಹ ಪ್ರಾಮುಖ್ಯತೆಯನ್ನು ಪ್ರೀತಿಗೆ ಅಥವಾ ಸೌಹಾರ್ದತೆಗೆ ಯಾರೂ ನೀಡ್ತಾ ಇಲ್ಲ. ಅಲ್ಲೋ ಇಲ್ಲೋ ಮಾನವೀಯತೆ, ಮನುಷ್ಯತ್ವ, ಪ್ರೀತಿಯ ಚಿಲುಮೆ ಕಾಣುತ್ತೆ ಹೊರತು ಉಳಿದೆಲ್ಲ ದ್ವೇಷದ ಕಣ್ಣೆ ಕುಕ್ಕಿ ಬಿಡ್ತಾ ಇದೆ. ಹೀಗೆ ನಮ್ಮ ದೇಶದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಕಾರುತ್ತಿರುವ ಮಧ್ಯೆ ದೆಹಲಿಯ ನೇಹಾ ಭಾರತಿ ಎಂಬ ಯುವತಿಯು ತನ್ನ ಧರ್ಮ ಬೇರೆಯಾದರೂ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿ ಪ್ರೀತಿಯಂತಹ ಹಂಚುವ ಮೂಲಕ ಮಹಾನ್ ಕಾಯಕ ಮಾಡ್ತಾ ಇದ್ದಾರೆ. ಈ ಉಪವಾಸದ ಸಂದರ್ಭದಲ್ಲಿ ಈ ನೇಹಾ ಭಾರತಿ ಎಂಬ ಯುವತಿ ಮತ್ತು ಅವರ ತಂಡ ದೆಹಲಿಯ ಜಾಮಾ ಮಸೀದಿಯಲ್ಲಿ ಇಫ್ತಾರ್ ಕೂಟವನ್ನು ಪ್ರತಿದಿನ ಆಯೋಜನೆ ಮಾಡಿ ಮನುಷ್ಯತ್ವ, ಕೋಮು ಸೌಹಾರ್ದತೆಯ ಪಾಠವನ್ನು ಕಲಿಸ್ತಾ ಇದ್ದಾರೆ. ಸೌಹಾರ್ದತೆಯ ತುತ್ತನ್ನು ತಿನ್ನಿಸಿ ಮಾದರಿಯಾಗಿದ್ದಾರೆ. ಬೆಂಗಳೂರಲ್ಲಿ ಇತ್ತೀಚೆಗೆ ತಮಿಳುನಾಡು ಮೂಲದ ಮೀನಾಕ್ಷಿ ಅಮ್ಮನ ಕುಟುಂಬ 3ನೇ ಬಾರಿಗೆ ಅಮ್ಮನ ಇಫ್ತಾರ್ ಕೂಟವನ್ನು ಏರ್ಪಾಡು ಮಾಡಿದರು. ಈ ಇಫ್ತಾರ್ ಕೂಟದಲ್ಲಿ ಹಿಂದೂ, ಮುಸ್ಲಿಮರು ಸೇರಿದಂತೆ ಕ್ರಿಶ್ಚಿಯನ್ ಸಮುದಾಯದ ಮಂದಿಯೂ ಭಾಗವಹಿಸಿ ದ್ವೇಷದ ಭಾಷೆಗೆ ಪ್ರೀತಿಯೇ ಉತ್ತರ ಎಂದು ಸಾರಿದರು. ಇದು ನಮ್ಮ ನಡುವೆ ಇದ್ದಂತಹ ಧರ್ಮದ್ವೇಷಿಗಳಿಗೆ ಪ್ರೀತಿಯ ಹೊಡೆತ ಹೇಗಿತ್ತು, ಅದರ ಪ್ರಾಮುಖ್ಯತೆ ಎಂಬುದನ್ನು ತೋರಿಸಿಕೊಟ್ಟಿತ್ತು. ನೋಡಿ, ಸುತ್ತಲೂ ದ್ವೇಷದ ವಾತಾವರಣ ಕಾಣ್ತಾ ಇದೆ. ಪ್ರೀತಿ ಮಾತ್ರ ಆ ದ್ವೇಷವನ್ನು ಎದುರಿಸೋಕೆ ಸಾಧ್ಯ. ಸೌಹಾರ್ದತೆ ಬಂದಾಗ, ಪ್ರೀತಿಯ ವಿಚಾರ ಬಂದಾಗ ದೇಹದ ಸೌಂದರ್ಯಕ್ಕಿಂತ ಮನಸ್ಸಿನ ಸೌಂದರ್ಯ ಹೆಚ್ಚು ಆಪ್ತ ಆಗುತ್ತದೆ. ಯಾಕಂದರೆ ರಂಜಾನ್ ಸಂದರ್ಭದಲ್ಲಿ ದಿಲ್ಲಿಯ ಜಾಮಾ ಮಸೀದಿ ಬಳಿ ಪ್ರತಿದಿನ ಇಫ್ತಾರ್ಗಾಗಿ ಫುಡ್ಡನ್ನು ಹಂಚುವ ನೇಹಾ ಮತ್ತು ಇವರ ತಂಡಕ್ಕೆ ಹಲವು ಹಿಂದೂ ಧರ್ಮೀಯರು ಹಣದ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅಂದಹಾಗೆ ನೇಹಾ ಇವರ ಅತ್ತಿಗೆ ರೇಣಿತಾ ಸಿಂಗ್ ಭಾರತಿ ಮತ್ತು ಅವರ ಸ್ನೇಹಿತ ರಣೀಶ್ ನೂರ್ ತಮ್ಮ ಇತರೆ ಸ್ನೇಹಿತರ ಜೊತೆ ಸೇರಿಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೇಹಾ 3 ವರ್ಷಗಳಿಂದ ರಂಜಾನ್ನ ಪ್ರತಿ ಸಂಜೆ ನೂರಾರು ಮಂದಿ ಉಪವಾಸ ನಿರತರಿಗೆ ಇಫ್ತಾರನ್ನು ಆಯೋಜನೆ ಮಾಡ್ತಿದ್ದಾರೆ. ಅವರ ಉಪವಾಸವನ್ನು ಬಿಡುವಂತಹ ಸಂದರ್ಭದಲ್ಲಿ ಫುಡ್ಡನ್ನು ಹಂಚಿ ಸಹಾಯ ಮಾಡ್ತಾ ಇದ್ದಾರೆ. ನೇಹಾ ದೆಹಲಿಯ ಚಾವರಿ ಬಾಜಾರ್ ನಿವಾಸಿ. ಇನ್ನು ನೇಹಾ ಇವರ ಕಾರ್ಯಕ್ಕೆ ಇವರ ಕುಟುಂಬಸ್ಥರು ಕೂಡ ಸಾಥನ್ನು ನೀಡಿದ್ದಾರೆ, ಬೆಂಬಲವನ್ನು ನೀಡಿದ್ದಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಇಂತಹ ಕಾರ್ಯಗಳು ಹೆಚ್ಚಾಗಿ ನಡೀತಾ ಇದ್ದರೆ ಮುಂದೊಂದು ದಿನ ನಾವು ಈ ದ್ವೇಷವನ್ನು ತೊಡೆದು ಹಾಕಬಲ್ಲೆವು ಎಂಬ ಭರವಸೆ ನನಗೆ ಇದೆ ಎಂಬುದು ನೇಹಾ ಅಭಿಪ್ರಾಯ. ಈ ವಿಚಾರ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೊರಬಂದಾಗ ನೇಹಾ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡ್ತಾರೆ. ನನ್ನ ಬಾಲ್ಯದಿಂದಲೂ ಜನರಿಗೆ ಫುಡ್ಡನ್ನು ನೀಡುವುದನ್ನು ನಾನು ಇಷ್ಟಪಡ್ತಾ ಇದ್ದೆ. ಈಗ ಬೆಳಿಗ್ಗೆಯಿಂದ ಸಂಜೆವರೆಗೆ ಇಡೀ ದಿನ ಉಪವಾಸ ಮಾಡಿದವರಿಗೆ ಸಂಜೆ ಇಫ್ತಾರಿಗೆ ಆಹಾರ ನೀಡುವುದು ನನಗೆ ಸಂತೋಷ ತರ್ತಾ ಇದೆ. ಇದು 2 ಸಮುದಾಯಗಳ ನಡುವೆ ಸ್ನೇಹ ಸೇತುವೆ ನಿರ್ಮಾಣ ಮಾಡುತ್ತೆ. ಇದರಿಂದಾಗಿ ದೇಶದ ಅಡಿಪಾಯ ಬಲ ಆಗ್ತದೆ, ಅದು ಮುಖ್ಯ ಎಂದು ಹೇಳಿದ್ದಾರೆ. ಯಾವ ರೀತಿ ನೇಹಾ ಇವರ ಕಾರ್ಯದಲ್ಲಿ ಪ್ರಬುದ್ಧತೆ ಇದೆಯೋ ಅಷ್ಟೇ ಅವರ ಮಾತಿನಲ್ಲಿ ಪ್ರಬುದ್ಧತೆ ಇರುವಂಥದ್ದು. ಇಂತಹ ಯೋಚನೆಯನ್ನು ಯುವಜನತೆ ಮಾಡುತ್ತಾ ಹೋದರೆ ನಮ್ಮ ದೇಶದಲ್ಲಿ ಇರುವಂತಹ ದ್ವೇಷದ ಮಾರುಕಟ್ಟೆಯನ್ನು ಅಥವಾ ದ್ವೇಷ ತುಂಬಿರುವಂತಹ ಸಮಾಜವನ್ನು ತೊಡೆದು ಹಾಕಬಹುದು. ಇನ್ನು ಮುಂದೆ ಅವರು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಾನು ಹಳೆಯ ದೆಹಲಿಯ ನಿವಾಸಿ, ನಾನು ಬೆಳೆದಂತಹ ಸ್ಥಳ ಇದು. ನನಗೆ ಎಂದಿಗೂ ಪೋಷಕರು ಅವರು ಹಿಂದೂ, ಇವರು ಮುಸ್ಲಿಮರಂತ ಬೇರೆ ಬೇರೆ ಅಂತ ಹೇಳಿಕೊಟ್ಟಿಲ್ಲ. ಇತ್ತೀಚೆಗೆ ಜನರಲ್ಲಿ ಈ ದ್ವೇಷವನ್ನು ಉತ್ತೇಜಿಸಲಾಗ್ತಾ ಇದೆ. ಇದನ್ನು ನೋಡಿ ನನಗೆ ತುಂಬ ಬೇಸರ ಆಗ್ತಾ ಇದೆ.
ನನ್ನನ್ನು ಪೋಷಕರು ಬೆಳೆಸಿದ ರೀತಿ ಇದಕ್ಕೆ ವಿರುದ್ಧವಾಗಿದೆ. ನಾವು ರೈತರ ಆಂದೋಲನದ ವೇಳೆಯೂ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಇದೀಗ 3 ವರ್ಷಗಳಿಂದ ಜಾಮಾ ಮಸೀದಿಯಲ್ಲಿ ರಂಜಾನ್ನ 30 ದಿನಗಳವರೆಗೆ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡ್ತಿದ್ದೀವಿ ಎಂದು ನೇಹಾ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಮುಂದಕ್ಕೆ ಹೋಗಿ, ನಾನು ಇಫ್ತಾರ್ಗೆ ನೀಡುವಂತಹ ಆಹಾರವನ್ನು ನನ್ನ ಮನೆಯಲ್ಲೇ ತಯಾರಿಸ್ತೀನಿ. ಇದಕ್ಕೆ ನನ್ನ ಪೋಷಕರು, ಸಹೋದರರು, ಅತ್ತಿಗೆಯರು ಮತ್ತು ಸ್ನೇಹಿತರೊಂದಿಗೆ ಸೇರಿ ನಾನು ಇಫ್ತಾರ್ ಫುಡ್ಡನ್ನು ತಯಾರಿಸ್ತೀನಿ. ನನ್ನ ಪೋಷಕರು ಹೆಚ್ಚಾಗಿ ಫುಡ್ಡನ್ನು ತಯಾರಿಸ್ತಾರೆ. ನಾನು ಅದನ್ನು ಪ್ಯಾಕ್ ಮಾಡಿ ಮಸೀದಿಗೆ ಬಂದು ವಿತರಿಸ್ತೀನಿ ಅಂತ ನೇಹಾ ಮಾಹಿತಿ ನೀಡಿರುವಂಥದ್ದು. ಅಂದಹಾಗೆ NGO ಹೆಲ್ಪಿಂಗ್ ಹ್ಯಾಂಡ್ಸನ್ನು ಸ್ಥಾಪನೆ ಮಾಡಿ ನೇಹಾ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಪಾಸಿಟಿವ್ ಆದಂತಹ ಒಂದು ಮೆಸೇಜನ್ನು ನೀಡ್ತಿದ್ದಾರೆ. ಜೊತೆಗೆ ಇವರ ಈ ಕಾರ್ಯಕ್ಕೆ ಹಲವಾರು ಮಂದಿ ಆರ್ಥಿಕ ಸಹಾಯ ಕೂಡ ಮಾಡಿದ್ದಾರೆ. ನನಗೆ ಸಾಮಾಜಿಕ ಮಾಧ್ಯಮಗಳಿಂದ ಹಣ ಸೇರಿದಂತೆ ಸಾಕಷ್ಟು ಬೆಂಬಲ ಸಿಗ್ತಾ ಇದೆ ಅಂತ ನೇಹಾ ಓಪನ್ ಆಗಿ ಹೇಳಿಕೊಂಡಿದ್ದಾರೆ. ಇನ್ನು ನೇಹಾ ಇವರ ಕಾರ್ಯಕ್ಕೆ ದೇಣಿಗೆ ಬರ್ತಾ ಇದೆ. ಅದು ಭಾರತೀಯರಿಂದ ಮಾತ್ರವಲ್ಲ, ವಿದೇಶದಿಂದ ಕೂಡ ಬರ್ತಾ ಇದೆಯಂತೆ. ಜನರು ದೇಣಿಗೆ ನೀಡುವ ಮೂಲಕ ಉತ್ತಮ ಕಾರ್ಯವನ್ನು ಮಾಡೋಕೆ ಬಯಸ್ತಾರೆ ಎಂದು ನೇಹಾ ತನ್ನ ಖರ್ಚು ವೆಚ್ಚದ ಬಗ್ಗೆ ಮಾಹಿತಿ ನೀಡುವಾಗ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ಸದ್ಯ ದ್ವೇಷವನ್ನು ಹರಡುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪ್ರೀತಿಯನ್ನು ಕೊಲ್ಲುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಾನವೀಯತೆ, ಹ್ಯುಮ್ಯಾನಿಟಿ ಎಲ್ಲವೂ ಸತ್ತು ಹೋಗ್ತಾ ಇದೆ ಎಂಬಂತಹ ಭಾವನೆ ಆತಂಕ ಸೃಷ್ಟಿ ಮಾಡ್ತಾ ಇದೆ. ಇಂತಹ ದ್ವೇಷ ಹರಡುತ್ತಿರುವವರ ಮಧ್ಯೆ ಪ್ರೀತಿಯನ್ನು ಸಾರ್ತಾ ಇರುವ ನಿಮಗೆ ನಮ್ಮ ಪ್ರಣಾಮ ಎಂದು ನೆಟ್ಟಿಗರು ಹೇಳ್ತಾ ಇದ್ದಾರೆ. ಇದುವೇ ಸದ್ಯದ ಸ್ಪೆಷಲ್. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.